ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾಗಿ ಆಚೆ ಬಂದ ಬಳಿಕವೂ ಕೂಡ ನಟಿ ರಮ್ಯಾ ಅವರು ಪ್ರತಿ ಸಲ ಕೂಡ ಅವರಿಗೆ ಟಾಂಟ್ ಕೊಡ್ತಾನೆ ಬಂದಿದ್ರು. ಈಗ ಮತ್ತೊಮ್ಮೆ ದರ್ಶನ್ ಅಭಿಮಾನಿಗಳಿಗೆ ರಮ್ಯಾ ಡಿಚ್ಚಿ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಮೂಲಕ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ರಮ್ಯಾ ರಾಂಗ್ ಆಗ್ಬಿಟ್ಟಿದ್ದಾರೆ ಫುಲ್. ದರ್ಶನ್ ಅಭಿಮಾನಿಗಳಿಗೆ ರಮ್ಯಾ ಬಿಗ್ ಸವಾಲ್ ಹಾಕಿದ್ದಾರೆ. ಹಲೋ ದರ್ಶನ್ ಅಭಿಮಾನಿಗಳ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ನೋಡಿ, ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನಿಮಗೆಲ್ಲ ಸ್ವಾಗತ ಅಂತ ರಮ್ಯಾ ಒಂದು ಪೋಸ್ಟ್ ಹಾಕಿದ್ದಾರೆ. ನೀವು ನನಗೆ ಮಾಡ್ತಾ ಇರುವಂತಹ ಕಮೆಂಟ್ಗೆ ನನ್ನ ಉತ್ತರ ಇಲ್ಲಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಯಾಕೆ ಸಿಗಬೇಕು, ಅದಕ್ಕೆ ಇಲ್ಲಿದೆ ನೋಡಿ ಉತ್ತರ ಅಂತ ನಟಿ ರಮ್ಯಾ ಪೋಸ್ಟ್ ಕೂಡ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅನ್ಯಾಯಕ್ಕೊಳಗಾಗಿರುವ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಆ ಮೂಲಕ ದರ್ಶನ್ ಫ್ಯಾನ್ಸ್ಗೆ ಮೋಹಕ ತಾರೆ ರಮ್ಯಾ ಡಿಚ್ಚಿ ಕೊಟ್ಟಿದ್ದಾರೆ. ಈ ಹಿಂದೆ ಹೈಕೋರ್ಟ್ನಲ್ಲೂ ಕೂಡ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಾಗ್ಲೂ ಕೂಡ ರಮ್ಯಾ ಬೇಸರ ಹೊರಹಾಕಿದ್ರು. ಅದಾದ ಬಳಿಕ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಂಡಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸಿದಂಗೆ, ಏನು ಹೈಕೋರ್ಟ್ ಈ 7 ಜನ ಆರೋಪಿಗಳನ್ನ ಕೂಡ ನಿರಪರಾಧಿಗಳು ಅಂತ ಡಿಸೈಡ್ ಮಾಡಿಬಿಟ್ಟಿದೆಯಾ, ಇಷ್ಟೆಲ್ಲ ಸಾಕ್ಷ್ಯಗಳಿದ್ರೂ ಕೂಡ ತ್ವರಿತಗತಿಯಲ್ಲಿ ಯಾಕೆ ಜಾಮೀನು ಕೊಟ್ಟಿದ್ದು ಅನ್ನುವಂತಹ ಅಭಿಪ್ರಾಯ ಯಾವಾಗ ಸುಪ್ರೀಂ ಕೋರ್ಟ್ನಿಂದ ವ್ಯಕ್ತವಾಯಿತೋ ಆ ಹಿನ್ನೆಲೆ ರಮ್ಯಾ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಖಂಡಿತ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು, ಆತನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಪೋಸ್ಟ್ ಹಾಕಿದ್ರು. ಬಟ್ ಅದಕ್ಕೆ ದರ್ಶನ್ ಅಭಿಮಾನಿಗಳು ಬಂದು ಬೇಕಾಬಿಟ್ಟಿಯಾಗಿ ಕಮೆಂಟ್ ಹಾಕಿದ್ರು ಅನ್ನೋ ಕಾರಣಕ್ಕೆ ರಮ್ಯಾ ಒನ್ಸ್ ಅಗೇನ್ ಮತ್ತೊಂದು ಪೋಸ್ಟ್ ಹಾಕಿ ಅದೇ ಅಭಿಮಾನಿಗಳಿಗೆ ಸವಾಲ್ ಹಾಕಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ನನ್ನ ಅಕೌಂಟ್ಗೆ ನಿಮಗೆಲ್ಲ ಸ್ವಾಗತ, ರೇಣುಕಾಸ್ವಾಮಿ ಸಾವಿಗೆ ಯಾಕೆ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ನನ್ನ ಹತ್ರ ಇದೆ ನೋಡಿ ಅಂತ ಒಂದು ಪೋಸ್ಟ್ ಬೇರೆ ಹಾಕಿದ್ದಾರೆ. ಆ ಪೋಸ್ಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಡಿ ಬಾಸ್ ಫ್ಯಾನ್ಸ್ಗೆ ಡಿಚ್ಚಿ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವಾಗಲೂ ಹೇಳ್ತೀವಿ, ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಬಗ್ಗೆ ಮಾತಾಡಂಗಿಲ್ಲಪ್ಪ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲ್ ಪಾಲಾಗಿ ಬಂದಿದ್ದಾರೆ. ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಸಂಬಂಧಪಟ್ಟಂತೆ ಮಾಧ್ಯಮದವರು ವರದಿ ಮಾಡಂಗಿಲ್ಲ, ದರ್ಶನ್ ಬಗ್ಗೆ ಯಾರು ಕೂಡ ಮಾತಾಡಂಗಿಲ್ಲ. ಬಂದ್ಬಿಡ್ತಾರೆ ಅಭಿಮಾನಿಗಳು ಕೆಟ್ಟದಾಗ ಕಮೆಂಟ್ಸ್ ಹಾಕೊಂಡು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಕೂಡ ಈಗ ಪೋಸ್ಟ್ ಮಾಡೋ ಮೂಲಕ ಅವ್ರಿಗೆಲ್ಲ ಟಾಂಗ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಆ ಮೂಲಕ ಮೋಸ್ಟ್ಲಿ ಫ್ಯಾನ್ಸ್ ವಾರ್ ಮತ್ತೆ ಮುಂದುವರೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.